ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಥರ್ಸ್ಡೇ ಈವ್ನಿಂಗ್. ಪಾಪುನ ಪಾರ್ಕಿಗೆ ಒಂದು ಸ್ವಲ್ಪ ಹೊತ್ತು ವಾಕಿಂಗಿಗೆ ಅಂತೇಳಿ ಕರ್ಕೊಂಡೋಗಿದ್ವಿ. ಬೆಳಗ್ಗೆಯಿಂದ ಮನೇಲೇ ಇರ್ತಾನೆ, ಅವನಿಗೂ ಕೂಡ ಮೂಡು ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಇವಾಗಂತೂ ಪಾರ್ಕಿಗೆ ಕರ್ಕೊಂಡು ಹೋಗೋದು ರೂಢಿ ಮಾಡಿದ್ವಿ. ಬೆಳಗ್ಗೆ ಒನ್ ಟೈಮ್ ಅಮ್ಮ ಬರ್ತಾರೆ, ಹಾಗೆ ಸಂಜೆ ನಾನು ಅಮ್ಮ ಜೊತೆಲೇ ಪಾಪುನ ಕರ್ಕೊಂಬರ್ತೀವಿ. ಒಂದು 30 to 45 ಮಿನಿಟ್ಸ್ ಹೀಗೆ ವಾಕ್ ಮಾಡ್ತಾ ಇರ್ತೀವಿ. ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಹಾಯ್ ಹಾಯ್. ಎಲ್ಲಿಗೆ ಬಂದಿದ್ದೆ ಮಮ್ಮ? ಕರಿ ಬಾ 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 ಕರಿ ಬಾ ಬಾ. ಎಲ್ಲಿಗೆ ಬಂದಿರೋದು? ಹೋಗೋಣ ನೋಡಿ, ಹೋಗೋಣ ನಡಿ, ಹೋಗೋಣ. ಹಾಗೆ ಫಸ್ಟು ಪಾರ್ಕಲ್ಲಿ ಒಂದಷ್ಟೊತ್ತು ರೌಂಡ್ ಹೊಡ್ಸಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಗಾಡಿಗಳೆಲ್ಲ ಓಡಾಡೋದನ್ನು ತೋರಿಸ್ಕೊಂಡು ಆದಮೇಲೆ ಈ ಕಡೆ ಪ್ಲೇ ಏರಿಯಾ ಅಂತಂದು ಜಿಮ್ ಏರಿಯಾ ಏನಿದೆ ಆ ಕಡೆ ಬಂದು ಅವನನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀವಿ. ಅವನು ಇಲ್ಲಿ ಬರೋದು ಅಂದ್ರೆ ತುಂಬ ಖುಷಿ, ಸಿಕ್ಕಾಪಟ್ಟೆ ಖುಷಿ ಪಡ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ನಕ್ಕೊಂಡು ಕಿರ್ಚಾಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಅಮ್ಮನ ಜೊತೆ ಅಂತೂ ಸಿಕ್ಕಾಪಟ್ಟೆ. ಬಟ್ ನಮಗೆ ಹೇಳ್ಬೇಕು ಅಂತ ಅಂದರೆ ಈ ಥರದ್ದೆಲ್ಲ ಮಿಸ್ ಮಾಡ್ಕೊತೀನೋ ಏನೋ ಇನ್ನು ಮುಂದೆ ನೋಡಬೇಕು. ಅಮ್ಮಗಂತೂ ಸ್ವಲ್ಪ ಕಷ್ಟ ಆಗ್ಬೋದು, ಅಮ್ಮಗಾಗಿರ್ಬೋದು, ನನ್ನ ತಂಗಿಗಾಗಿರ್ಬೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬೋದು. ಇದನ್ನೆಲ್ಲ ಈ ಥರ 9 ತಿಂಗಳಿಂದ ಈ ಥರ ನೋಡಿಕೊಂಡು ಇವಾಗ ಮಿಸ್ ಮಾಡ್ಕೊತಾರೋ ಏನೋ ಅನಿಸುತ್ತೆ. ನಮ್ಮ ಪುಟಾಣಿ ಇರೋದ್ರಿಂದಾಗಿ ದಿನ ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಕಣ್ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ 9 ತಿಂಗಳು ಕೂಡ ಮುಗ್ದೋಯ್ತು. ಅದ್ರ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಹೆಂಗೆ ಕಳಿತೀವಿ ಅನ್ನೋದು ಕೂಡ ಅರ್ಥನೇ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೊರಟೋಯ್ತು ಅನ್ನಿಸ್ತಾ ಇದೆ ಟೈಮ್ ಅಂತೂ ನಮಗೆ. ನಾನು ಹೆಂಗೆ ನೋಡ್ತಾ ಇದ್ದಾನೆ ನೋಡು. ತಲೆ ಹುಷಾರು. ದೊಡ್ಡವ್ರು ಹೇಳ್ತಾರೆ, ಏನೇ ಸುಸ್ತು ಸಂಕಟ ಅಥವಾ ಬೇಜಾರಿತ್ತು ಅಂತ ಅಂದ್ರೂ ಈ ಥರ ಚಿಕ್ಕ ಮಕ್ಕಳು ಆಟ ಆಡೋದನ್ನು ನೋಡ್ತಾ ಅದನ್ನೆಲ್ಲ ಮರಿಬೋದು ಅಂತ. ಈ ಮಕ್ಕಳು ಮುಖದಲ್ಲಿ ನಗು ನೋಡ್ತಾ ದೊಡ್ಡವ್ರ ಮುಖದಲ್ಲೂ ಕೂಡ ನಗು ಬಂದುಬಿಡುತ್ತೆ. ಹಾಗೆ ಸ್ಪೆಷಲಾಗಿರಲಿ ಅಂತೇಳಿ ಅಮ್ಮ ಚಿರೋಟಿ ಮಾಡ್ತಾಯಿದ್ದಾರೆ. ಸೊ ಹೋಳಿಗೆನ ಹೇಗೆ ಮಾಡ್ತಾರೆ ನೋಡಿ ಮೈದಾ ಹಿಟ್ಟಲ್ಲಿ, ಅದೇ ಥರ ಚಿರೋಟಿನ ಮಾಡ್ಕೊಳ್ಳೋದು ಕೂಡ. ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಎಣ್ಣೆ ಹಾಕಿ ನೀಟಾಗಿ ಕಲಸಿಟ್ಟು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನೀಟಾಗಿ ಕೈಯಲ್ಲೇ ತೊಟ್ಕೋಬೇಕಾಗತ್ತೆ. ನೀವು ಒಬ್ಬಟ್ಟಿಗೆ ಹೂರಣ ಹಾಕ್ಕೊತಾರೆ, ಬಟ್ ಇದಕ್ಕೇನು ಇಲ್ಲ. ಪೂರಿನ ಹೇಗೆ ಕರಿತಾರೆ ನೋಡಿ ಎಣ್ಣೆಯಲ್ಲಿ, ಅದೇ ರೀತಿಯಲ್ಲಿ ಕರೆದು ಅದಕ್ಕೆ ಸಕ್ಕರೆ ಪುಡಿನ ಉದುರಿಸ್ಬೇಕಾಗತ್ತೆ. ಸಕ್ಕರೆ ಪುಡಿ ಕೂಡ ರೆಡಿ ಮಾಡ್ಕೊಳ್ಳೋದು ಈಸಿ. ಸಕ್ಕರೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ನಿಮಗೆ ಸಕ್ಕರೆ ಪುಡಿ ಕೂಡ ರೆಡಿ ಆಗುತ್ತೆ. ಸ್ವೀಟ್ ಪೂರಿ ಅಂತಲೂ ಅನ್ಬೋದು. ನೋಡ್ತಾ ಇರ್ಬೋದು, ಈ ಥರ ಸಣ್ಣದಾಗಿ ಬಿಲ್ಲೆ ಮಾಡಿಕೊಂಡು ನೀಟಾಗಿ ಕೈಯಲ್ಲಿ ತಟ್ಕೊಂಡಿರೋ ಅಂಥದ್ದು ಇದು ಸಕ್ಕರೆ ಪುಡಿ. ಹಾಗೆ ಶುಕ್ರವಾರ ಬೆಳಗ್ಗೆನೇ ಪೂಜೆ ಎಲ್ಲ ಆಗೋಗಿತ್ತು. ಪುಟಾಣಿಗೆ ಸ್ನಾನ ಮಾಡಿಸಿ ಅವನಿಗೂ ನಾಷ್ಟ ತಿನ್ನಿಸಿ ನಾವು ನಾಷ್ಟ ಎಲ್ಲ ಆದಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ನೀಟಾಗಿ ಶುಕ್ರವಾರದ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನಿಮ್ಮ ಜೊತೆ ಈ ವ್ಲಾಗನ್ನು ಶೇರ್ ಮಾಡ್ಕೊತಾ ಇರೋವಂಥದ್ದು. ಹಾಗೆ ಮಧ್ಯಾಹ್ನದ ಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು. ಹಾಗೆ ಪಾಪು ಮಲ್ಕೊಂಡಿರೋ ಟೈಮ್ನಲ್ಲೇ ನನ್ನ ಒಂದು ಪ್ಯಾಕಿಂಗ್ ಕೆಲಸ ಏನಿತ್ತು ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನು ಮಿಡಿಲಲ್ಲೇ ಅವನು ನಾವು ಯಾವುದಾದ್ರೂ ಒಂದು ಕೆಲಸ ಮಾಡೋ ಟೈಮಿಗೆ ಎದ್ದು ಬಿಡ್ತಾನೆ. ಯಾಕೆ ಹೇಳ್ತಾ ಇದೀಯಾ? ಕಳ್ಳ ನೀನು. ಸೊ ಅವ್ನು ಎದ್ದ ತಕ್ಷಣ ಅವನಿಗೆ ಫಸ್ಟು ಫೀಡ್ ಮಾಡಿಬಿಡ್ತೀನಿ. ಫೀಡ್ ಮಾಡಿದ ನಂತರದಲ್ಲಿ ನೀಟಾಗಿ ಅವನನ್ನು ರೆಡಿ ಮಾಡ್ತೀನಿ. ಕ್ರೀಮೆಲ್ಲ ಹಾಕಿ ಪೌಡ್ರೆಲ್ಲ ಹಾಕಿ ಬೊಟ್ಟೆಲ್ಲ ಇಟ್ಟು ನೀಟಾಗಿ ರೆಡಿ ಮಾಡ್ಕೊತೀನಿ. ಬಿಫೋರ್ ಬೇಬಿ ನನ್ನ ಒಂದು ಲೈಫ್ ಬೇರೆ ಥರನೇ ಇತ್ತು. ಆಫ್ಟರ್ ಬೇಬಿ ಸಿಕ್ಕಾಪಟ್ಟೆ ಚೇಂಜಸ್ ಆಗೋಗಿದೆ. ಫಸ್ಟು ಪ್ರಯಾರಿಟಿ ಬೇಬಿಗೆ ಆಗಿದೆ. ಎಂಥ ಬಿಸಿ ಇದ್ದರೂ ಕೂಡ ಫಸ್ಟು ಅವನಿಗೆ ಕೇರ್ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ನನಗೇನು ಬೇಕು ಏನು ಬೇಡ ಎಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ನೀವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆ ಕೇಳಿರ್ತೀರಲ್ವ, ಆ ಥರದ್ದು
ಕೂಡ ಆಗಿದೆ. ಅದ್ರ ಬಗ್ಗೆ ಕೂಡ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ಕೂಡ ನೀವು ಕೇಳ್ಕೋಬೋದು. ಫಸ್ಟು ಅವನನ್ನು ನೋಡಿಕೊಂಡು ಮತ್ತು ತಿರ್ಗಾ ನಾನು ಒಂದು ಕ್ಲೀನಿಂಗ್ ಕೆಲಸ ಏನಿದೆ, ಪ್ಯಾಕಿಂಗ್ ಕೆಲಸ, ಅದನ್ನು ಕೂಡ ಮಿಡಲಲ್ಲಿ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಅವನಿಗೆ ಕೂಡ ಲಂಚ್ ಟೈಮ್ ಆಗೋಗಿತ್ತು. ಅವನಿಗೂ ಒಂದು ಊಟ ಮುಗಿಸಿ, ಅವನಿಗೆ ಊಟ ತಿನ್ನಿಸಿ, ನಾನು ಊಟ ಮಾಡಿ ಅವನನ್ನು ಮತ್ತೆ ತಿರ್ಗಾ ಮಲಗಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿ, ಅದಾದಮೇಲೆ ಮತ್ತೆ ತಿರ್ಗಾ ನನ್ನ ಒಂದು ಪ್ಯಾಕಿಂಗ್ ಕೆಲಸ ಏನಿದೆ ಅದನ್ನೆಲ್ಲ ಶುರು ಮಾಡ್ಕೊಂಡಿದ್ದೆ. ನನಗೆ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ 9 to 5 ಜಾಬ್ ಕೂಡ ಮಾಡ್ಬೋದು, ಇಲ್ಲ 9 to 7 ಜಾಬ್ ಕೂಡ ಮಾಡ್ಬೋದು. ಬಟ್ ಈ ಥರ ಮಕ್ಕಳನ್ನ ಇಟ್ಕೊಂಡು ಮನೆಯಲ್ಲೇ ಕೆಲಸ ಮಾಡಬೇಕು, ಹಾಗೆ ಇದೇ ಥರ ಏನಾದರೂ ಒಂದು ಲೈಫಲ್ಲಿ ಸಾಧನೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನಂತಾರಲ್ಲ, ಈ ಥರ ಮಕ್ಕಳಾಗೋಕ್ಕೂ ಮುಂಚೆ ಫ್ರೀಯಾಗಿ ಲೈಫಲ್ಲಿ ಏನಾದರೂ ಒಂದು ಮಾಡಿ ಅಚೀವ್ ಮಾಡೋ ಆ ಥರ ಇದ್ದಿದ್ರೆ ಇನ್ನೊಂದು ಥರ ಅನಿಸ್ತಾ ಇತ್ತು. ಬಟ್ ಇದೇ ಥರ ಬ್ಯುಸಿಯಾಗಿರಬೇಕು ಅಂತ ಅನಿಸುತ್ತೆ ಒಂದೊಂದು ಟೈಮ್ನಲ್ಲಿ. ಬಿಫೋರ್ ಬೇಬಿ ಎಷ್ಟು ಟೈಮ್ ಇತ್ತು ನನಗೆ ಅಂದರೆ, ಇಷ್ಟು ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ ಅನ್ನೋ ಥರ ಫೀಲ್ ಆಗ್ತಾನೆ ಇರುತ್ತೆ ಅವಾಗವಾಗ. ಬಟ್ ಆಫ್ಟರ್ ಬೇಬಿ ಒಂದು ಸ್ವಲ್ಪ ಮೆಚ್ಯೂರಿಟಿನೂ ಇರುತ್ತೆ. ಹಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗತ್ತೆ, ನಮ್ಮನ್ನು ನಾವೆಲ್ಲಾದರೂ ಒಂದು ಕಡೆ ಗುರುತಿಸ್ಕೋಬೇಕು ಅಂತ ಒಂದು ಆಸೆ ಬಂದುಬಿಡುತ್ತೆ. ಎಲ್ಲ ಹೆಣ್ಮಕ್ಳ ಪರವಾಗಿಯೂ ಹೇಳ್ತಾ ಇದ್ದೀನಿ. ಹಾಗೆ ಅವನು ನೋಡ್ಕೊತ ನಮ್ಮ ಒಂದು ಕೆಲಸ ಏನಿರುತ್ತೆ ಅದನ್ನು ಕೂಡ ನಾವು ಮಾಡ್ಕೊತಾ ಇರಬೇಕಾಗತ್ತೆ. ಬಟ್ ನಮ್ಗೆ ಒಳ್ಳೇದಾಗಲಿ ಹಂಗೆ ಹಿಂಗೆ ಅಂತ ಹಿಂದೆನೂ ಮಾತಾಡೋವಂಥವ್ರು ನಮ್ಮ ಜೊತೆ ಇದ್ದವರು, ನಮ್ಮ ಮುಂದೆನೂ ಹಾಗೇ ಇದ್ದರೆ ಅವ್ರಗಳ ಜೊತೆ ನಾವು ಚೆನ್ನಾಗೇ ಇರ್ಬೋದು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ಸೊ ಎಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗ್ತಾ ಇರುತ್ತೆ. ಹಾಗೆ ಇದನ್ನು ಯಾಕಪ್ಪ ಹೇಳ್ತಿದ್ದೆ ಅಂದರೆ, ನಾವು ಊರಿಗೆ ಹೊರಟಿದ್ದೀವಿ. ಇನ್ನೊಂದು ವಾರ 9 ಮಂತ್ಸ್ ಕೂಡ ತುಂಬೋಗ್ಬಿಡುತ್ತೆ. 9 ಮಂತ್ಸ್ ತುಂಬೋದ್ರೊಳಗಾಗಿ ತೊಟ್ಲು ಮಗ್ಸೋರು ಶಾಸ್ತ್ರ ಅಂತ ಏನಿದೆ ಅದನ್ನು ಮಾಡಿ ಮುಗಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ಯಾಕಿಂಗ್ ಶುರು ಆಗಿದೆ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಯಾವುದೇ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ನ ಓಪನ್ ಮಾಡಿ ನಿಮ್ಮ ಒಂದು ಫ್ರೀ ಟೈಮ್ನಲ್ಲಿ ವೀಡಿಯೋನ ನೋಡ್ಕೋಬೋದು ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಹುಟ್ಟಿರೋ ಮಗುವಿಂದ ಹಿಡಿದು 9 ಮಂತ್ಸ್ವರೆಗೂ ನಮ್ಮ ಅಮ್ಮ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು ಎಷ್ಟು ನೋಡ್ಕೊಂಡಿರ್ತಾರೆ. ಅವ್ರು ಇವಾಗ ಅದನ್ನು ಹೆಂಗೆ ಬಿಟ್ಟಿರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಅಮ್ಮನಂತೂ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದ ನನ್ನ ಮಗ. ಅವನು ಹೇಗೆ ಅಡ್ಜಸ್ಟ್ ಆಗ್ತಾನೇನೋ ಅನ್ನೋದು ಕೂಡ ಒಂದು ಸ್ವಲ್ಪ ಡೌಟ್ ಇದೆ, ನೋಡಬೇಕು. ಅದನ್ನೆಲ್ಲ ನಾನು ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಮಲ್ಲಿ ಈ ಥರ ಎಲ್ಲ ಆಗಿರುತ್ತಲ್ಲ, ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗೋ ಟೈಮ್ ಅಂದರೆ, ನನಗೆ ಮದುವೆ ಆದ ಹೊಸದರಲ್ಲಿ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗೋ ಅಂಥ ಟೈಮ್ ಬಂದಾಗಲೂ ಇಷ್ಟು ಬೇಜಾರಾಗಿಲ್ಲ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದಾಗ ಎಷ್ಟು ಖುಷಿ ಇರುತ್ತೋ, ಡಬಲ್ ದುಃಖ ಆಗುತ್ತೆ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಅಂತ ಅಂದರೆ. ಇದೇ ಥರ ಎಲ್ಲರಿಗೂ ಇದ್ದೇ ಇರುತ್ತೆ ಅನಿಸುತ್ತೆ. ನೋಡ್ತಾ ಇರಬೇಕು ಇನ್ನು ಮುಂದಕ್ಕೆ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಲೈಫಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ತಂದುಕೊಟ್ಟಿದ್ದ ನನ್ನ ಮಗ ಅಂತೂ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮಲ್ಲೂ ಹೀಗಾಗಿತ್ತಾ ಏನು ಎತ್ತ ಅಂತ. ಹಾಗೆ ಸಂಜೆ ಮೇಲೆ ಹೊರಗಡೆನೂ ಹೋಗಿದ್ವಿ. ಪಾಪುಗೊಂದು ಸ್ವಲ್ಪ ಐಟಮ್ಸು, ನನಗೊಂದು ಸ್ವಲ್ಪ ಐಟಮ್ಸು ತೊಗೊಳ್ಳೋದಿತ್ತು. ಇನ್ನು ಊರಿಗೆ ಹೋಗೋ ಗಡಿಬಿಡಿಯಲ್ಲಿ ಅವನಿಗೆ ಏನಾದರೂ ಬೇಕು ಅನ್ನೋದು, ನನಗೇನಾದರೂ ಬೇಕು ಅನ್ನೋದನ್ನು ಮಿಸ್ ಆಗೋಗುತ್ತೆ ಅಂತೇಳಿ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಇತ್ತು. ಬಟ್ ಅದೆಲ್ಲ ಮಿಸ್ ಆಗಿದೆ. ಹೇಗಿದ್ದರೂ ಪ್ಯಾಕಿಂಗ್ ಎಲ್ಲ ಆಗಿದೆಯಲ್ಲ ಅಂತೇಳಿ ಇದು ಚಿಕ್ಕದಾದ ಒಂದು ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಪ್ಕಮಿಂಗ್ ವ್ಲಾಗ್ಸ್ ಕೂಡ ನೋಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಪ್ಯಾಕ್ ಮಾಡೋದು ಅಂತಂದರೆ ಕಷ್ಟ. ಅನ್ಪ್ಯಾಕ್ ಮಾಡಿ ಮತ್ತೆ ತಿರ್ಗಿ ಅದನ್ನು ರೀಅರೇಂಜ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.